ಕನ್ನಡದ ಮೊದಲ ಹೆಮ್ಮೆಯ ಸಾಮ್ರಾಜ್ಯ ಕದಂಬರದ್ದು. ಈ ಕದಂಬರ ರಾಜಧಾನಿಯೇ ಬನವಾಸಿ. ಈ ಹೆಸರನ್ನ ಕೇಳಿದಾಗಲೇ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ಸುತ್ತೆ. ಕನ್ನಡಿಗರೆಲ್ಲರೂ ನೋಡ್ಲೇಬೇಕಾಗಿರೋ ಮಣ್ಣಲ್ಲಿ ಹೆಜ್ಜೆ ಇಟ್ರೆ ಅದರ ಅನುಭವ ಆಗತ್ತೆ. ಇವತ್ತು ನಾನು ಬನವಾಸಿಯ ಕದಂಬರೆ ಸ್ಥಾಪಿಸಿದ ಮಧುಕೇಶ್ವರ ದೇವಾಲಯಕ್ಕೆ ಹೋಗಿದ್ದೆ. ಸ್ವಾಗತಕ್ಕೆ ನಿಂತಿದ್ದ ಆನೆಯ ಕೆತ್ತನೆಗಳು, ಎರಡೆರಡು ಧ್ವಜಸ್ತಂಭಗಳ ಕಡೆಗೆ ದೃಷ್ಟಿ ಹಾಯಿಸಿ ನನ್ನ ಕೌತುಕದ ಕಣ್ಣುಗಳಿಂದ ಈ ದೇವಾಲಯವನ್ನು ನೋಡ್ತಾ ಬಂದೆ. ಮೊದಲಿಗೆ ಮಧುಕೇಶ್ವರ ದೇವರನ್ನ ದರ್ಶನ ಮಾಡಿ ಈ ಲಿಂಗ ಜೇನಿನ ಬಣ್ಣದಲ್ಲಿರೋದ್ರಿಂದ ಇದಕ್ಕೆ ಮಧುಕೇಶ್ವರ ಅಂತ ಕರೆಯೋದ್ರ ಬಗ್ಗೆ ತಿಳ್ಕೊಂಡೆ. ಆದ್ರೆ ಇದರ ಹಿಂದೆ ಇನ್ನು ಬೇರೆ ಬೇರೆ ಕಥೆಗಳಿವೆ. ಈ ಲಿಂಗದ ಮುಂದಿರೋ ನಂದಿಯ ಕಣ್ಣುಗಳು ಒಂದು ಶಿವನಾದ್ರೆ ಮತ್ತೊಂದು ಪಾರ್ವತಿ ದೇವಿಯ ಕಡೆಗೆ ನೋಡ್ತಾ ಇವೆ. ಮೂರು ಲೋಕದ ಕಲ್ಪನೆಯಲ್ಲಿರೋ ತ್ರಿಲೋಕ ಮಂಟಪ ಈ ದೇವಾಲಯದ ವಿಶೇಷ ಅಂತಾರೆ. ಇಲ್ಲಿರೋ ಕಂಬಗಳು, ಅಲ್ಲಿರೋ ಕೆತ್ತನೆಗಳು, ನೃತ್ಯ ಮಂಟಪಗಳನ್ನ ನೋಡಿದ್ರೆ ಎಂತವರು ಮೈ ಮರೆತು ಹೋಗ್ತಾರೆ. ಶಾತವಾಹನರ ಕಾಲದಲ್ಲಿ ಈ ಶಿವಲಿಂಗದ ಪ್ರತಿಷ್ಠಾಪನೆ ಆಗುತ್ತೆ. ನಂತರ 8ನೇ ಶತಮಾನದ ಕದಂಬರ ಕಾಲದಲ್ಲಿ ದೇವಾಲಯ ನಿರ್ಮಾಣವಾಗುತ್ತೆ. ಹೊಯ್ಸಳರು, ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯಗಳು ಈ ದೇವಾಲಯದ ಜೀರ್ಣೋದ್ಧಾರವನ್ನ ಹಂತ ಹಂತವಾಗಿ ಮಾಡಿ ತಮ್ಮದೇ ಶೈಲಿಯ ವಾಸ್ತುಶಿಲ್ಪಗಳನ್ನ ನಿರ್ಮಿಸ್ತಾರೆ. ಇನ್ನು ಇಲ್ಲಿರೋ ಅರ್ಧ ಗಣಪತಿಯ ದೇವಾಲಯ ಬ್ರಹ್ಮಚರ್ಯದ ಪ್ರತೀಕವಾಗಿದೆ. ಈ ದೇವಾಲಯದ ನಾಗಬಂಧ ಶಿಖರವನ್ನ, ಅದರ ಕೆತ್ತನೆಯನ್ನ, ಇದರ ಅಕ್ಕಪಕ್ಕದಲ್ಲಿರೋ ಇನ್ನಷ್ಟು ದೇವಾಲಯಗಳನ್ನ ನೋಡ್ತಾ ಒಂದಷ್ಟು ಸಮಯ ಇಲ್ಲೇ ಕಳೆದೆ. ಪ್ರತಿಯೊಬ್ಬ ಕನ್ನಡಿಗರು ಕಾಲಿಡಬೇಕಾದ ನೆಲ ಈ ಬನವಾಸಿಯ ದೇಗುಲ. ಯಾಕಂದ್ರೆ ಇದು ಅವಮಾನಿಸಿದ ಪಲ್ಲವರನ್ನ ಸೋಲಿಸಿ ಕನ್ನಡದ ಮೊದಲ ಸಾಮ್ರಾಜ್ಯವನ್ನ ಕಟ್ಟಿದ ಮಯೂರವರ್ಮ ಆಳಿದ ನೆಲ. ನಾವು ಕನ್ನಡಿಗರು ನೋಡಲೇಬೇಕಾದ ಜಾಗಗಳು, ಹೆಮ್ಮೆ ಪಡಬೇಕಾದ ವಿಷಯಗಳು ತುಂಬಾ ಇದಾವೆ ಅಂತ ಫಾಲೋ ಮಾಡ್ಕೊಳ್ಳಿ. ಪರಿಚಯಿಸುವ ಪ್ರಯತ್ನವನ್ನ ಮಾಡ್ತೀನಿ. ಕನ್ನಡದ ನೆಲದ ಕಥೆಯನ್ನ ಹೇಳೋದ್ಕಿಂತ ಖುಷಿ ಇನ್ನೆಂತ.